ಅಲ್ಲಿ ಅವ್ರು ಕೇಳ್ತಾರೆ ಮಂತ್ರಿನ ಹೆಂಗಿದೆ ಅಂತ ಹೇಳಿದ್ರೆ ಎಲ್ಲ ಸಕಲ ಸವಲತ್ತುಗಳು ಎಲ್ಲ ದೊರಕಿದೆ ಅಂತ ಅವ್ರು ಹೇಳೋದಕ್ಕೆ ಅವ್ರನ್ನ IAS ಅಂತ ಕೂತಿಸಿರೋದು. ಅವ್ರು ಯಾವತ್ತೂ ಎಲ್ಲ ಸರಿ ಇದೆ, ನಾವು ಮಾಡಿರೋದೇ ಕರೆಕ್ಟು. ಮೊನ್ನೆ ದಸರಾ ಆಯ್ತು, ನಾವೆಲ್ಲ ಇಲ್ಲೆಲ್ಲ ದಸರಾ ಮಾಡ್ತಾ ಇದ್ರಿ, ಅಲ್ಲೆಲ್ಲ ನೀರಲ್ಲಿ ಮುಳುಗಿದ್ರು ಉತ್ತರ ಕರ್ನಾಟಕ. ಕೋಪ ಬಂದ್ರು ಸರಿ, ನಾವಲ್ಲೆಲ್ಲ ಸ್ಥಳಕ್ಕೆ ಭೇಟಿ ಮಾಡಿದ್ರಿ, ಕಾರಲ್ಲೇ ಹೋಗಿ ಭೇಟಿ ಮಾಡಿದ್ರಿ. ಮುಖ್ಯಮಂತ್ರಿಗಳು ವೈಮಾನಿಕ ಸರ್ವೆಗೆ ಹೋದ್ರು, ಯಾಕೆ ಹೋದ್ರು ಅಂತ ನನಗೂ ಗೊತ್ತಿಲ್ಲ. ಇಬ್ಬರಿಗೂ ಲಾಸ್ ಆಗ್ತಾ ಇರೋದು ನಿಜ. ಅದಕ್ಕೆ ಕಾರಣ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಏನ್ ಮಾಡಬೇಕಾಗಿತ್ತು ಕಿತಾಪತಿ ಮಾಡಕ್ಕೆ ಶುರು ಮಾಡಿದ್ರೆ ಏನು ಕಿತಾಪತಿ ಮಾಡ್ತಾರೆ. ಅಶೋಕಣ್ಣ ನೀವು ಮಾತಾಡಿ. ತಮಗೂ ಗೊತ್ತಿದೆ, ಏನ್ ಕಬ್ಬಿಂದ ರೈತರಿಗೆ ಲಾಭ ಬರ್ತಾ ಇದೆ ಅಲ್ಲ, ಸರ್ಕಾರಕ್ಕೂ ಲಾಭ ಬರ್ತಾ ಇದೆ. DC ಆಫೀಸಲ್ಲಿ ಕೂತ್ಕೊಂಡು ಸಮೀಕ್ಷೆಗಳನ್ನು ಮಾಡಿದ್ದಾರೆ. ಅವರು ಮೆನ್ಷನ್ ಮಾಡಿದ್ದಾರೆ, ಈ ತಾಲೂಕುಗಳಲ್ಲಿ 10%ಗಿಂತನೂ ಕೂಡ ಇಲ್ಲಿ ಪ್ರವಾಹ ಬಂದಿಲ್ಲ. ಈ ಪ್ರಜಾಪ್ರಭುತ್ವದ ದೇಗುಲ ಇಲ್ಲ ಅಂದಿದ್ರೆ, ಇಲ್ಲಿ ಚರ್ಚೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಯಾರು ಕೇಳೋರೇ ಇರಲಿಲ್ಲ. ಇಷ್ಟೆಲ್ಲ ಆದರೂ ಕೂಡ ನಾವು ಹಳೆ ಮೈಸೂರಲ್ಲಿ ನಮ್ಮ ದಸರಾ, ಮೊನ್ನೆ ದಸರಾ ಆಯಿತು, ನಾವೆಲ್ಲ ಇಲ್ಲೆಲ್ಲ ದಸರಾ ಮಾಡ್ತಾ ಇದ್ರಿ, ಅಲ್ಲೆಲ್ಲ ನೀರಲ್ಲಿ ಮುಳುಗಿದ್ರು ಉತ್ತರ ಕರ್ನಾಟಕ. ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ಉತ್ತರ ಕರ್ನಾಟಕ. ನಾವಿಲ್ಲಿ ದಸರಾ ಮಾಡಿ ಹಬ್ಬ ಆಚರಣೆ ಮಾಡ್ತಾ ಇದ್ರೆ ಅಲ್ಲಿ ಬೀದರು ಗುಲ್ಬರ್ಗದೆಲ್ಲ ನೀರಲ್ಲಿದ್ರು. ನಾನು ಅವ್ರಿಗೆ ಕೋಪ ಬಂದ್ರು ಸರಿ, ನಾವಲ್ಲೆಲ್ಲ ಸ್ಥಳಕ್ಕೆ ಭೇಟಿ ಮಾಡಿದ್ರಿ, ಕಾರಲ್ಲೇ ಹೋಗಿ ಭೇಟಿ ಮಾಡಿದ್ರಿ. ಮುಖ್ಯಮಂತ್ರಿಗಳು ವೈಮಾನಿಕ ಸರ್ವೆಗೆ ಹೋದ್ರು, ಯಾಕೆ ಹೋದ್ರು ಅಂತ ನನಗೂ ಗೊತ್ತಿಲ್ಲ. ಕಾರಲ್ಲಿ ನಡ್ಕೊಂಬಂದಿದ್ರೆ, ರೈತರನ್ನ ಭೇಟಿ ಮಾಡಿದ್ರೆ, ಅವ್ರ ಅಹವಾಲುಗಳನ್ನು ಕೇಳಿದ್ರೆ ನಿಜ ಸ್ಥಿತಿ ತಿಳಿಯೋದು. ನಿಮಗೆ ವೈಮಾನಿಕ ಸರ್ವೆಯಲ್ಲಿ ಯಾರು ಕೂತಿರ್ತಾರೆ? ಈ ಕಡೆ ಒಬ್ಬ IAS, ಆ ಕಡೆ IAS. ನಿಮ್ಮಲ್ಲಿ ಯಕ್ಷಗಾನ ನಡೀತದೆ, ನಮ್ಮಲ್ಲಿ ಡ್ರಾಮಾ ಮಾಡ್ತಾರೆ, ಈ ಸಂಪೂರ್ಣ ರಾಮಾಯಣ ಎಲ್ಲ. ಅಲ್ಲಿ ಅವ್ರು ಕೇಳ್ತಾರೆ ಮಂತ್ರಿನ ಹೆಂಗಿದೆ ಅಂತ ಹೇಳಿದ್ರೆ ಎಲ್ಲ ಸಕಲ ಸವಲತ್ತುಗಳು ಎಲ್ಲ ದೊರಕಿದೆ ಅಂತ ಅವ್ರು ಹೇಳೋದಕ್ಕೆ ಅವ್ರನ್ನ IAS ಅಂತ ಕೂತಿಸಿರೋದು. ಅಲ್ಲಿ ಅವ್ರ ಲೈಫಲ್ಲಿ ಯಾವತ್ತೂ ಅನ್ಯಾಯ ಆಗಿದೆ. ನಾವಿದ್ದಾಗಿರ್ಬೋದು, ನೀವಿದ್ದಾಗಿರ್ಬೋದು, ಅವ್ರು ಯಾವತ್ತೂ ಎಲ್ಲ ಸರಿ ಇದೆ, ನಾವು ಮಾಡಿರೋದೇ ಕರೆಕ್ಟು, ಅನ್ಯಾಯ ಆಗಿದೆ ಅಂತ ಅವ್ರ ಜೀವನದಲ್ಲಿ ಬರೋದೇ ಇಲ್ಲ. ಈ ವಿಧಾನಸಭೆ ಏನನ ಇಲ್ಲ ಅಂತಂದಿದ್ರೆ, ಈ ಡೆಮಾಕ್ರಸಿಯಲ್ಲಿ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟ ಸಂವಿಧಾನದ ಅಡಿಯಲ್ಲಿ ಮಹಾರಾಜರು ಹೇಳ್ತಾರಲ್ಲ, ಒಂದ್ ನಿಮಿಷ ಅಶೋಕಣ್ಣ, ಕೂತ್ಕೊಂಡ್ಲಾ ಏನು ಸಕಲ ಸೌಖ್ಯವೇ ಅಂತ ಹೇಳಿದ್ರಲ್ಲ, ಸೈನ್ಯಾಧೀಶರೇ ಮಂತ್ರಿಗಳೇ ಸಕಲ ಸೌಖ್ಯವೇ ಅಂತ ಹೇಳ್ತಾರಲ್ಲ, ಇವ್ರು ಚಪ್ಪಾಳೆ ಕೊಡ್ತಾರ ಅಷ್ಟೇ. ಅದನ್ನ ನೀವು ಹೇಳ್ಬೇಕು. ಆಯ್ತು, ಡಿಸ್ಟರ್ಬ್ ಮಾಡಬೇಡಿ. ಎಲ್ಲೋ ಹೊರಟೋಯ್ತು, ಆಯ್ತು, ಅವ್ರು ಮಿಸ್ಟೇಕ್ ಮಾಡ್ಬೇಕು. ಅದಕ್ಕೆ ಈ ಪ್ರಜಾಪ್ರಭುತ್ವದ ದೇಗುಲ ಇಲ್ಲ ಅಂದಿದ್ರೆ, ಇಲ್ಲಿ ಚರ್ಚೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಯಾರು ಕೇಳೋರೇ ಇರಲಿಲ್ಲ. ಇದು ಇರೋದಕ್ಕೋಸ್ಕರ ಅವ್ರನ್ನ ನಾವು ಕೇಳ್ತಾ ಇದ್ದೀರಿ, ಇರೋದಕ್ಕೋಸ್ಕರ ಅವ್ರು ಚುರುಕು ಮುಟ್ಟಿಸ್ತಾ ಇದ್ದೀರಿ. ನಾನು ಹೇಳೋದು, ಮುಖ್ಯಮಂತ್ರಿಗಳು ಹೋಗ್ಬೇಕಾಯ್ತು. ರಸ್ತೆ ಉತ್ತರ ಕರ್ನಾಟಕದಲ್ಲಿ ರಸ್ತೆ ಎಷ್ಟು ಹಾಳಾಗಿದೆ. ನೆನ್ನೆ ಒಬ್ಬ ಪತ್ರಕರ್ತರು ನನಗೆ ಸಿಕ್ಕಿದ್ರು, ಯಾಕ್ರಿ ನಾನು ಬಂದಿಲ್ಲ ನೆನ್ನೆ ಅಂತ ಕೇಳಿದೆ. ಸರ್, ನಾನು ಕಾರವಾರದಿಂದ ನಾನು ಇಲ್ಲಿಗೆ ಬಂದೆ. ನಾರ್ಮಲಿ ಅಲ್ಲಿಂದ ಬರಬೇಕಾದ್ರೆ ನಮಗೆ 5 ಗಂಟೆ ಸಾಕಾಗಿತ್ತು, 9 ಗಂಟೆ ಆಯಿತು ಸರ್ ಅಂತ. 9 ಗಂಟೆ ಅವ್ರು ಹೇಳಿದ್ದು. ಈಗ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿದ್ರೆ ಅವರಲ್ಲೇ ನಿಲ್ಲಿಸಿ ಬಂದ್ರ, ಎಲ್ಲ ನಿಲ್ಸಿ ಬಂದಿರ್ಬೇಕು. ಅದೇ ಹಳ್ಳ ಬಿದ್ದಿದ್ರೆ ನಿಲ್ಸೇ ಬರ್ಬೇಕಲ್ಲ, ಹಳ್ಳ ಬಿದ್ದಿದ್ರೆ ಇಲ್ಲಿದ್ದಾರೆ ಅವ್ರು. ಯಾಕೆ ಅಂತ ನಾನು ಹೇಳಿಲ್ಲ ಅವ್ರ ಹೆಸರು, ಬೇಡ. ಅದರಿಂದ ನಾನು ಹೇಳೋದು, ಮುಖ್ಯಮಂತ್ರಿಗಳು ಜನಗಳ ಪ್ರತಿನಿಧಿಯಾಗಿ ಇದ್ದಾಗ ಅಲ್ಲಿ ಹೋಗಿದ್ರೆ ನಾನು ಸರಿತು ನನ್ನ ಸಲಹೆ. ಅವರು ವಿಮಾನದಲ್ಲೇ ಹಾರಾಡ್ತೀನಿ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ. ಅದರಿಂದ ಇವತ್ತು ನಾನು ಹೋದಾಗ ಅಲ್ಲಿ ಭಾಳಷ್ಟು ರೈತರು ಏನು ಬೇಡಿಕೆ ಇಟ್ಟರು ಅಂತ ಹೇಳಿದ್ರೆ, ಇವರು ಅಧಿಕಾರಿಗಳು, ಮುಖ್ಯಮಂತ್ರಿ ನೆನ್ನೆ ಟ್ವೀಟ್ ಹೇಳಿದ್ದೀನಿ ನಾನು, ಟ್ವೀಟ್ ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಹಳ್ಳಿಯಲ್ಲೂ ಸಮೀಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ನಾನು ಅಲ್ಲಿ ಹೋಗಿ ಭೇಟಿ ಮಾಡಿದಾಗ ಯಾರು ಸಮೀಕ್ಷೆಗೆ ಬಂದಿಲ್ಲ. ಹಾಗೆ DC ಆಫೀಸಲ್ಲಿ ಕೂತ್ಕೊಂಡು ಸಮೀಕ್ಷೆಗಳನ್ನು ಮಾಡಿದ್ದಾರೆ. ಅವರು ಮೆನ್ಷನ್ ಮಾಡಿದ್ದಾರೆ, ಈ ತಾಲೂಕುಗಳಲ್ಲಿ 10%ಗಿಂತನೂ ಕೂಡ ಇಲ್ಲಿ ಪ್ರವಾಹ ಬಂದಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ ರೆವಿನ್ಯೂ ಇಲಾಖೆಗೆ. ನಮ್ಮ ಬಸವರಾಜ ಬೊಮ್ಮಾಯಿಯವರು ಒಂದು ಪತ್ರ ಬರೆದಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು, ಈಗ ಲೋಕಸಭಾ ಸದಸ್ಯರು, ಅವ್ರು ಪತ್ರ ಬರೆದಿದ್ದಾರೆ. ಹಲವಾರು ತಾಲೂಕುಗಳಲ್ಲಿ ಒಟ್ಟು ಬಿತ್ತನೆಯಾದ
ಪ್ರದೇಶದಲ್ಲಿ 10% ಬೆಳೆ ನಾಶ ಆಗಿಲ್ಲ ಎನ್ನುವ ವರದಿ ಬಂದಿದೆ. ಇದು ಸತ್ಯಕ್ಕೆ ದೂರವಾಗಿದ್ದು, ಕೆಲವು ತಾಲೂಕುಗಳಲ್ಲಿ ನಷ್ಟವೇ ಆಗಿಲ್ಲ ಎನ್ನುವುದು ಸತ್ಯಕ್ಕೆ ದೂರವಾಗಿದೆ. ಉದಾಹರಣೆ, ಗದಗ ಜಿಲ್ಲೆಯ ಮಂಡರ್ಗಿ ತಾಲೂಕಲ್ಲಿ ಸಾಕಷ್ಟು ಬೆಳೆ ನಷ್ಟವಾಗಿದ್ದರೂ ನಷ್ಟವಾಗಿಲ್ಲ ಅಂತ ವರದಿ ನೀಡಿದ್ದಾರೆ. ರಾಜ್ಯಾದ್ಯಂತ ಇದನ್ನು ಕೂಡಲೇ ಸರಿಪಡಿಸಬೇಕು. ನಷ್ಟ ಆದ ಎಲ್ಲ ರೈತರಿಗೂ ಬೆಳೆ ಪರಿಹಾರ ಕೊಡಬೇಕು ಮತ್ತು ಇದನ್ನೇ ಕೂಡಲೇ ಕ್ರಮ ಜರುಗಿಸಬೇಕು ಅಂತೇಳಿ ಬಸವರಾಜ ಬೊಮ್ಮಾಯಿಯವರು ತಾಲೂಕನ್ನು ಸೇರಿಸಿ ಹಳ್ಳಿನೂ ಸೇರಿಸಿ ಕೊಟ್ಟಿದ್ದಾರೆ. ಇದುವರೆಗೂ ಕಂದಾಯ ಇಲಾಖೆಯವರು ಇದಕ್ಕೆ ರಿಪ್ಲೈ ಮಾಡಿಲ್ಲ. ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿ, ಪಾರ್ಲಿಮೆಂಟ್ ಸದಸ್ಯರು. ನೀವು ನಮ್ಮ ಹಳ್ಳಿಗಳನ್ನ ಸರ್ವೇನೇ ಮಾಡಿಲ್ಲ, ಹಂಗೆ 10% ಕಡಿಮೆ ಅಂತ ಹೇಳಿದ್ರೆ ಪರಿಹಾರನೇ ಕೊಡಲ್ಲ. ನಿಮಗೂ ಗೊತ್ತಿದೆ, 10% ಇದ್ರೆ ಕೊಡೋದೇ ಇಲ್ಲ. ಅಂದರೆ ರೆವಿನ್ಯೂ ಇಲಾಖೆ ಹಣ ಉಳ್ಸೋಕ್ಕೋಸ್ಕರ ಮಾಡ್ತಾ ಇದೆಯಾ, ರೈತರಿಗೆ ಮೋಸ ಮಾಡ್ತಾ ಇದೆಯಾ? ಇದು ಉತ್ತರ ಕರ್ನಾಟಕದ ಭಾಗದ ಇದು ಗದಗ. ಸರ್ವೆ ಮಾಡೋದ್ರಲ್ಲೂ ಮೋಸ. ಈಗ ಬೆಳೆ ಹಾನಿಯಾಗಿ ಕಷ್ಟದಲ್ಲಿ ಇರ್ತಾರೆ, ಅವ್ರನ್ನ ನೀವು ಕೈ ಬಿಟ್ಟರೆ ಇದು ಮೋಸ ಮಾಡ್ದಂಗಲ್ವ ಸರ್ಕಾರ, ಅನ್ಯಾಯ ಮಾಡ್ದಂಗಲ್ಲ ಸರ್ಕಾರ. ಅದರಿಂದ ಕೂಡಲೇ ಸರ್ಕಾರ ಇಮಿಡಿಯೇಟ್ ಆಗಿ ಈ ಥರ ಯಾವ್ಯಾವ್ದು 10%, 20% ಈ ಥರ ಕೊಟ್ಟಿದ್ದಲ್ಲ, ಮತ್ತೊಂದು ಸರಿ ಸಮೀಕ್ಷೆ ಮಾಡಿ ನ್ಯಾಯ ಕೊಡಿ. ಅನ್ಯಾಯವಾಗಿ ಕೊಡಿ ಅಂತ ನಾನೇನು ಕೇಳಲ್ಲ, ನ್ಯಾಯ ಕೊಡಿ. ಒಬ್ಬ ಮಾಜಿ ಮುಖ್ಯಮಂತ್ರಿ ಪತ್ರ ಬರೆದಿದ್ದಾರೆ, ಅದಕ್ಕೊಂದು ಗೌರವ ಕೊಡಿ. ಆ ತಾಲೂಕು ಹೆಸರು ಬರೆದಿದ್ದಾರೆ, ಹಳ್ಳಿ ಹೆಸರು ಬರೆದಿದ್ದಾರೆ, ಇಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ. ಅದರಿಂದ ಈ ಸಮೀಕ್ಷೆಗಳು ಸರಿಯಾಗಿ ನಡಿಬೇಕು. ಈ ನಾಶ ಆಗಿಲ್ಲ ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನು ಸರಿಪಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಧ್ಯಕ್ಷರೇ. ಇನ್ನು ಈ ಕಬ್ಬು ಬೆಳೆಗಾರದ್ದು ಒಂದು ಗಾದೆ ಇದೆ ಅಧ್ಯಕ್ಷರೇ. ಮಂಡಿ ಉದ್ದ ಕಬ್ಬು, ಎದೆ ಉದ್ದ ಸಾಲ. ಮಂಡಿ ಉದ್ದ ಕಬ್ಬು, ಎದೆ ಉದ್ದ ಸಾಲ. ಈ ಕಬ್ಬು ಬೆಳೆಗಾರದು ಇದನ್ನು ನಾವು ಮೊನ್ನೆ ನೋಡಿದ್ದೀರಿ. ಬೀದಿಗಿಳಿದು ದೊಡ್ಡ ಹೋರಾಟ ಆಗಿ ರಸ್ತೆಗಿಳಿದು ನಮ್ಮ ಮಂತ್ರಿಗಳು ನನಗೂ ಫೋನ್ ಮಾಡಿದರು, ಸೌಜನ್ಯಕ್ಕೆ ನನಗೂ 1-2 ಸರಿ ಫೋನ್ ಮಾಡಿ ಈ ಥರ ಸಮಸ್ಯೆ ಆಗಿದೆ, ಏನು ಮಾಡಬೇಕು ಅಂತ ನನ್ನ ಸಲಹೆ ಕೇಳಿದ್ರು. ನಾನೇನು ಇಲ್ಲ ಅಂತ ಹೇಳಲ್ಲ, ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಆದರೆ ಏನು ತಮಗೂ ಗೊತ್ತಿದೆ, ಏನು ಕಬ್ಬಿಂದ ರೈತರಿಗೆ ಲಾಭ ಬರ್ತಾ ಇದೆ ಅಲ್ಲ, ಸರ್ಕಾರಕ್ಕೂ ಲಾಭ ಬರ್ತಾ ಇದೆ. ಬರೀ ರೈತರಿಗೆ ಲಾಭ ಬರ್ತಾ ಇದೆ ಅನ್ನೋ ದೃಷ್ಟಿಯಲ್ಲಿ ನೀವು ನೋಡ್ತಾ ಇದ್ದೀರಾ ಅಷ್ಟೇ. ಸರ್ಕಾರಕ್ಕೂ ಲಾಭ ಬರ್ತದೆ. 2024 ನಿಮ್ಮ ವರದಿ ಪ್ರಕಾರ, ತಪ್ಪಿದ್ರೆ ಆಮೇಲೆ ಹೇಳಿ, 41 ಲಕ್ಷ ಟನ್ ಸಕ್ಕರೆ ಉತ್ಪಾದನೆ ಆಗ್ತೈತೆ. 41 ಲಕ್ಷ ಟನ್ ಅಂದರೆ ರಾಜ್ಯದಲ್ಲಿ ಒಟ್ಟು 81 ಕೈಗಾರಿಕೆಗಳು, ಕಬ್ಬಿನ ಕೈಗಾರಿಕೆಗಳು ಇದೆ. ಕರೆಕ್ಟು ಅಂತ ಅನಿಸುತ್ತೆ. ಕಬ್ಬು ಬೆಳೆಯುವ ಪ್ರದೇಶ 9.81 ಲಕ್ಷ ಹೆಕ್ಟೇರ್ ಇಷ್ಟಿದೆ ಅಂತ ನೀವು ವರದಿ ಕೇಳಿದ್ದೀರ. ನಾನು ಅದನ್ನೇ ಹೇಳಿದ್ದೀನಿ. HK ಪಾಟೀಲ್ ಅವ್ರು ನಿಮ್ದೇನು ಫ್ಯಾಕ್ಟ್ರಿ ಇದೆಯಾ? ಇಲ್ಲ. 81 ಇದೆ ಪಾಟೀಲ್ರ. ಈಗ 81, ಯಾರು ಬೇಜಾರು ಮಾಡ್ಕೊಂಬದು. ನಂದು ಕಾರ್ಖಾನೆನೂ ಇಲ್ಲ, ನಾನು ಕಬ್ಬು ಬೆಳೆಯಲ್ಲ, ಎರಡೂ ಇಲ್ಲ. ನಾನು ಕಬ್ಬೂ ಇಲ್ಲ, ಕಾರ್ಖಾನೆನೂ ಇಲ್ಲ ನಂದು. 81 ಕಾರ್ಖಾನೆ ಇದೆ. ಲಾಸ್ ಆಗ್ತಾ ಇದೆ. ನಾನು ನೋಡಿದೆ ಪತ್ರಿಕೆಯಲ್ಲಿ, ನೆನ್ನೆನೂ ಕೂಡ ನನ್ನ ಹತ್ರ ಬಂದಿರು, ಲಾಸ್ ಆಗ್ತಾ ಇದೆ ಅಂತ. ಈಗ ಇವರಿದ್ದಾರೆ ನಮ್ಮ ಮಂತ್ರಿಗಳು, ನನಗೆ ಗೊತ್ತಿರೋದು ಅಂಕೆ ತಪ್ಪಾಗ್ಬೋದು, 32ಕ್ಕೆ ಹೊಸದಾಗಿ ಅರ್ಜಿ ಸಲ್ಲಿಸಿದಾರಂತೆ. 32 ಹೊಸ ಕಾರ್ಖಾನೆ ಮತ್ತೆ 32 ಬೇಕು ಅಂತ ಹೇಳ್ಬಿಟ್ಟು ಅರ್ಜಿ ಸಲ್ಲಿಸಿದ್ದಾರೆ. ಶಿವಾನಂದ ಪಾಟೀಲ್ರ ಅವ್ರು ಸಲ್ಸವ್ರೆ ಅಂತೀರಾ? ಇಲ್ಲ, ಹೊಸದಾಗಿ ಸಲ್ಲಿಸಿದ್ದಾರೆ. ಲಾಸ್ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ನಡ್ಸಕ್ಕಾಗ್ತಾ ಇಲ್ಲ ಕಾರ್ಖಾನೆ. ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸಿದ್ದಾರೆ, ಹೊಸ ಕಾರ್ಖಾನೆಗಳು ಬೇಕು ಅಂತೇಳಿ. ಈಗ ಅಲ್ಲಿ ಕಬ್ಬು ಬೆಳೆಗಾರದು ಬೀದಿಗೆ ಬಂದು ದೊಡ್ಡ ಗಲಾಟೆ ಆಯಿತು. ಮಂತ್ರಿಗಳು ಹೋದರು, ಒಂದೊಂದು ಜಿಲ್ಲೆಗೆ ಒಂದೊಂದು ರೇಟು ಫಿಕ್ಸ್ ಆಯಿತು, 3200 ಹಂಗೆಲ್ಲ ಫಿಕ್ಸ್ ಆಯಿತು. ಆಮೇಲೆ ಕೇಳಿದೆ ನಾನು, ಅಲ್ಲಿ ಇಳುವರಿ ಮೇಲೆ ಅದನ್ನು ಫಿಕ್ಸ್ ಮಾಡಿದ್ದೀರಿ, 1 ಟನ್ಗೆ ಎಷ್ಟು ಸಕ್ಕರೆ ಉತ್ಪಾದನೆ ಆಗುತ್ತೆ ಅದರ ಮೇಲೆ 9, 5%, 10%, 11% ಅದ್ರ ಉತ್ಪಾದನೆ ಮೇಲೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಾನು
ನೆನ್ನೆನೇ ಹೇಳಿದ್ದೀನಿ ನಾನು ತಾವಿದ್ರೋ ಗೊತ್ತಿಲ್ಲ, ಕೋರ್ಟ್ ಆದೇಶ ಇದೆ. ನಾವು ಏನಾದರೂ ಹೆಚ್ಚುವರಿ ಕೊಡಬೇಕಾದ್ರೆ ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ ಅಂತ ಕೋರ್ಟ್ ಆರ್ಡರ್ ಮಾಡಿದೆ. UPA ವರ್ಸಸ್ ಒಬ್ಬ ಅಪ್ಲೈ ಮಾಡಿದವರ ವಿಚಾರವಾಗಿ ಆಗಿದೆ. ಅದನ್ನ ರಾಜ್ಯ ಸರ್ಕಾರ ಫಿಕ್ಸ್ ಮಾಡಬೇಕಾಯ್ತು. ಇಲ್ಲಿ ನನಗೆ ಪ್ರಶ್ನೆ ಬರೋದು, ಈ ಅವರು ರೈತರು ಕೇಳ್ತಾ ಇರೋದು 70-30% ಏನೋ ಮಾದರಿ ಕೇಳ್ತಾ ಇದ್ದಾರೆ ಅವರು. ರಂಗರಾಜನ್ ಇದು ಕೇಳ್ತಾ ಇದ್ದಾರೆ ಅವರು. ಇಲ್ಲಿ ರೈತರು ಹೇಳ್ತಾ ಇದ್ದಾರೆ ನಮಗೆ ಲಾಸ್ ಆಗ್ತಾ ಇದೆ ಅಂತ ರೈತರು ಹೇಳ್ತಾ ಇದ್ದಾರೆ, ಫ್ಯಾಕ್ಟ್ರಿ ಮಾಲೀಕರು ಇಬ್ಬರು ಲಾಸ್ ಆಗ್ತೈತೆ ಅಂತ ಹೇಳ್ತಾರೆ. ನೀವು ಜಡ್ಜಾಗಿ ಕೂತಿದ್ದೀರಾ ಈಗ ಅಲ್ಲಿ. ಸತ್ಯ ನಿಮಗೂ ಗೊತ್ತಿರುತ್ತೆ. ಹೇಳಿ ಹೇಳಿ, ನಿಮಗೆ ಕೊಡ್ತೀನಿ ನಾನು. ಕಿತಾಪತಿ ಮಾಡೋರು ಕೊಡಲ್ಲ ಅಷ್ಟೇ. ಇಬ್ಬರಿಗೂ ಲಾಸ್ ಆಗ್ತಾ ಇರೋದು ನಿಜ. ಅದಕ್ಕೆ ಕಾರಣ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಏನ್ ಮಾಡಬೇಕಾಗಿತ್ತು, ಒಂದ್ ನಿಮಿಷ, ಕಿತಾಪತಿ ಸರ್, ಇದೇ ಕಿತಾಪತಿ, ಇದೇ ಕಿತಾಪತಿ ಸರ್. ನೀವು ಕೇಳ್ತಾ ಅಲ್ಲ, ಅವ್ರ ಬೇಡ ಅಶೋಕಣ್ಣ, ಅಪೋಸಿಷನ್ ಲೀಡರ್ ಅಶೋಕಣ್ಣ ಬೇಡ, ಇವನಿಗೆ ಅವಕಾಶ ಬೇಡ. ಮಾಡಬೇಡ್ರಿ ಅಂತ ಹೇಳಿದ್ರಿ ನೀವು. ಕಿತಾಪತಿ ಮಾಡಕ್ಕೆ ಶುರು ಮಾಡಿದ್ರಿ ಏನು? ಕಿತಾಪತಿ ಮಾಡ್ತಾರೆ ಅಶೋಕಣ್ಣ, ನೀವು ಮಾತಾಡಿ. ಅಪೋಸಿಷನ್ ಲೀಡರ್ ಈಲ್ಡ್ ಆದಾಗ ತಾವ್ ಎದ್ ನಿಂದಿರ್ತಿದ್ರೆ ತಾವ್ ಆ ಕಡೆ ಕೂತ್ಬಿಡಿ, ಇವ್ರು ಈ ಕಡೆ ಕುಂದಿರ್ಲಿ. ಇವೇನ್ ಕಷ್ಟ ಇದೆ? ನಾನು ಹೇಳ್ತಾ ಇದ್ದೀನಿ ಕೇಳಿ ಸುಮ್ಮನೆ. ಇಲ್ಲ ಇಲ್ಲ, ನಾನು ಹೇಳ್ತಾ ಇಲ್ಲ. ಅದಕ್ಕೆ ಅಶೋಕ್ ಅವರಿಗೆ ನಿರಾಣಿ ಅವರೊಂದು ಹೈಕೋರ್ಟಿಗೆ ಕೇಸ್ ಹಾಕಿದ್ದಾರೆ. ಅದಕ್ಕೆ ಒಂದು ಸಪ್ಲಿಮೆಂಟ್ರಿ ಕಳಿಸಿದೆ ನಾನು ಅವರಿಗೆ. ಅವರೇ ಹೇಳ್ತಾ ಇದ್ದಾರೆ ಕಾರ್ಖಾನೆ ಅವ್ರಿಗೆ ಏನೇನು ಹಾನಿ ಆಗ್ತಾ ಇದೆ ಅಂತೇಳಿ ಹೈಕೋರ್ಟ್ನಲ್ಲಿ. ಸ್ವಲ್ಪ ನಿಂದರೆ ಸಿದ್ದು, ಒಂದ್ ನಿಮಿಷ ನಿಂದ.